ಅಂದರೆ ನೀನು ಹೇಳೋ ಪ್ರಕಾರ ಎಲ್ಲ ಗೊತ್ತಿದ್ದು ಮಹೇಂದ್ರ ಮಾವನೇ ಈ ಕೆಲಸ ಮಾಡಿದ್ದಾನೆ ಅಂತ. ಆದರೆ ಅವನು ಯಾಕಿಂತ ಕೆಲಸ ಮಾಡ್ತಾನೆ? ಇದೆಲ್ಲ ವಿಚಿತ್ರವಾಗಿದೆಯಲ್ಲ. ಯಾಕೆ ಹೀಗೆ ಮಾಡಿದಾನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕಂಡಿಡ್ದೇ ಹಿಡಿತೀನಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ದುಷ್ಯಂತನ ಆಕ್ಟಿವಿಟೀಸಿನ ಅಬ್ಸರ್ವ್ ಮಾಡಿದ್ಯಾ? ದುಷ್ಯಂತು ಮಹೇಂದ್ರ ಮಾವನ ಹತ್ರ ಏನೇನೋ ಗುಟ್ಟಾಗಿ ಮಾತಾಡ್ತಾ ಇರ್ತಾನೆ. ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಆದ್ರೆ ಆಗಿಲ್ಲ. ಅಷ್ಟೇ ಅಲ್ಲ, ದುಷ್ಯಂತ್ ಯಾವಾಗಂದ್ರೆ ಆವಾಗ ಕಾರ್ ತೆಗಿತಾನೆ, ಎಲ್ಲೋ ಹೋಗ್ತಾನೆ, ಯಾವಾಗಲೂ ಬರ್ತಾನೆ. ಬಂದ ತಕ್ಷಣ ಮಾವನ ಹತ್ರ ಕಮ್ಯುನಿಕೇಟ್ ಮಾಡ್ತಾನೆ. ಯಾಕೆ ಹೇಳು? ಯಾಕಿರ್ಬೋದು ಹೇಳು? ವಿಷಯ ಏನು ಅಂತ ನನಗೀಗ ಪಕ್ಕಾ ಗೊತ್ತಾಯ್ತು. ನನಗೆ ಕರೆಕ್ಟ್ ಅಂತ ಈಗಲಾದ್ರೂ ಒಪ್ಕೋತೀಯ ತಾನೆ? ಅಂಜು, ಪೆದ್ದಾಗಿ ಏನೇನೋ ಮಾತಾಡ್ಬೇಡ. ನಮ್ಮ ಮನೇಲಿ ಹಣಕಾಸಿನ ವ್ಯವಹಾರ ಎಲ್ಲ ಯಾರೇ ನೋಡ್ಕೊಳ್ಳೋದು? ಅಣ್ಣಯ್ಯ ತಾನೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ದುಷ್ಯಂತನಿಗೂ ಬಿಟ್ಕೊಡ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ದುಷ್ಯಂತ ಅಷ್ಟು ದೊಡ್ಡವನು ಅಲ್ಲ. ಅವನು ಇನ್ನೂ ಇದರಲ್ಲೆಲ್ಲ ಪಳಗಬೇಕು. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಅಣ್ಣ ಅವನಿಗೆ ಗೈಡ್ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ರಾತ್ರಿ 12 ಗಂಟೆಲಿ ಎದ್ದು ಹೋಗ್ತಾನೆ. ಅಷ್ಟೊತ್ತಲ್ಲಿ ಎಂಥ ಬಿಸ್ನೆಸ್ ಹೇಳು? ಅದು ಸಾಲದು ಅಂತ ಒಂದೇ ಮನೇಲಿದ್ರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡ್ತಾರೆ. ಯಾಕೆ ಹೇಳು? ನಮ್ ಗಮನ ಅವ್ರ ಕಡೆ ಹೋಗದೆ ಇರಲಿ ಅಂತ. ನನ್ನ ಮಾತು ಕೇಳು, ಅವರಿಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ವಿಷಯ ಆಗಿದ್ದಿದ್ರೆ ಅಷ್ಟೊಂದು ಮುಚ್ಚುಮರೆ ಯಾಕೆ? ಏನೋ ಒಂದೇ ಮನೇಲಿ ಇದ್ಕೊಂಡು ಇಬ್ರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡ್ತಾರ? ನಿನ್ನ ಮಾತು ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ಮಾಮ್, ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನು ಮಹೇಂದ್ರ ಮಾವನ್ ಡೀಪಾಗಿ ಅಬ್ಸರ್ವ್ ಮಾಡು. ಬೇಕಿದ್ರೆ ಮಹೇಂದ್ರ ಮಾವನ ಹತ್ರ ಆದಿತ್ಯ ಎಲ್ಲಿ ಅಂತ ಕೇಳು. ಆಗ ಮಹೇಂದ್ರ ಮಾವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡು. ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ ಅಂತ. ಎಲ್ಲ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಂತ ಇದನ್ನು ಸುಮ್ಮನೆ ಬಿಡೋ ಅಂಥ ವಿಷಯನೂ ಅಲ್ಲ. ಇದನ್ನು ನಾವು ಸೀರಿಯಸ್ ಆಗಿ ಹ್ಯಾಂಡ್ಲ್ ಮಾಡಲೇಬೇಕು. ಇಲ್ಲಾಂದರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗುತ್ತೆ. ಹೌದು ಮಾವ. ಹಾಗೂ ಒಂದು ವೇಳೆ ನಿಮ್ಮ ಮಾವ ಆ ಮಹೇಂದ್ರ ವರ್ಮ ನನಗೂ ಗೊತ್ತಿಲ್ಲದೆ ಏನಾದರೂ ನವರಂಗಿ ಆಟ ಆಡ್ದ ಅಂದರೆ ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನನಗೆ ಆಸ್ತಿ ಮುಂದೆ ಎಲ್ಲ ಸಂಬಂಧಗಳು ಬುಲ್ಶಿಟ್. ಇವರೆಲ್ಲ ಇಲ್ಲ ಅಂದರೂ ಬದುಕ್ಬೋದು, ಆದರೆ ಈ ಐಫೈ ಲೈಫನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಯು ಆರ್ ರೈಟ್ ಮಾವ್. ಇವತ್ತಿಂದ ನನ್ನ ಹದ್ದಿನ ಕಣ್ಣು ನಿಮ್ಮ ಮಾವ ಮಹೇಂದ್ರ ವರ್ಮನ್ ಮೇಲೆ ಇರುತ್ತೆ. ಆ ವಸುಂಧರನ ಬೇಕಾದರೆ ಯಾಮಾರಿಸ್ಬಹುದು, ಆದರೆ ಈ ಚಂದ್ರಕಲ್ಲನ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದಕ್ಕೂ ಮೊದಲು ನೀನು ಹೇಳ್ತಾ ಇರೋದ್ರಲ್ಲಿ ಎಷ್ಟು ನಿಜ ಇದೆ ಅನ್ನೋದನ್ನ ಕಂಡು ಹಿಡಿತೀನಿ. ಕಮಲಿ ಅಮ್ಮವ್ರೆ, ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸಾ? ಸರಿ ಆಯ್ತು ಅಮ್ಮವ್ರೆ. ಅಯ್ಯೋ, ಥ್ಯಾಂಕ್ಸ್ ಅಂದರೆ ಕನ್ನಡದಲ್ಲಿ ಧನ್ಯವಾದ ಅಂತ ಅರ್ಥ. ಓ ಹೌದಾ? ನಾನು ನೀವಿರೋ ಜಾಗಕ್ಕೆ ಬಂದಿದ್ದಕ್ಕೆ ಏನೋ ಬೈದ್ರಿ ಅಂದ್ಕೊಂಡೆ. ನಿಮಗೆ ಯಾಕೆ ಬೈಲಿ ಕಮಲಿ? ನೀವು ನನ್ನ ಜೀವ ಉಳಿಸಿದ್ದೀರ. ಅಲ್ಲ, ನಾನಿಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಶಾನೆ ತಲೆ ಬಿಸಿ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಿದ್ರಲ್ಲ ಅಮ್ಮವ್ರೆ, ಅದಕ್ಕೆ ಏನೋ ಆಗೈತೆ ಅಂತ ನಿಮ್ಮ ಹಿಂದೆನೇ ಓಡ್ ಬಂದೆ. ನೀವು ಬಂದಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ಆ ರೌಡಿ ನನ್ನನ್ನು ಅಲ್ಲೇ ಕಟ್ ಹಾಕಿರ್ತಿದ್ದ. ಅದು ಸರಿ ಅಮ್ಮವ್ರೆ, ಆ ರೌಡಿಗಳೆಲ್ಲ ಯಾರು? ಗೊತ್ತಿಲ್ಲ ಕಮಲಿ. ಅರೆ, ಮತ್ತು ನೀವ್ಯಾಕೆ ಅವ್ರ ತಾವ ಹೋಗಿದ್ರಿ? ಅವರು ಸಂಜು ಇಲ್ಲಿದ್ದಾರೆ ಅಂತ ಕರೆದ್ರು, ಅದಕ್ಕೆ ಹೋಗಿದ್ದೆ. ಇದೊಳ್ಳೆ ಸಣ್ಣ ಮಕ್ಳ ಥರ ಆಯ್ತಲ್ಲ ಅಮ್ಮವ್ರೆ. ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಕಿಡ್ನ್ಯಾಪ್ ಮಾಡ್ದಂಗೆ ಅವ್ರು ಹೇಳಿದ್ರು ಅಂತ ಅದು ಹೆಂಗೆ ಹೋಗ್ಬಿಟ್ರಿ ಅಮ್ಮವ್ರೆ? ಇಲ್ಲ, ನಾನು ಬರಲಿಲ್ಲ ಅಂದರೆ ನಾನು ಆದಿತ್ಯನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಹಿಂದೆ ಮುಂದೆ ನೋಡದೆ ಹೊರಟ್ಬಿಟ್ಟೆ. ಅಲ್ಲ ಅಮ್ಮವ್ರೆ, ಯಾರೇ ಕರೆದ್ರು ಆ ಥರ ಎಲ್ಲ ಹೋಗ್ಬಾರ್ದು. ಈ ಊರಲ್ಲಿ ಕಳ್ಳರಿಗೇನು ಕಮ್ಮಿ ಇಲ್ಲ. ಹೌದು, ಈಗ ಗೊತ್ತಾಯ್ತು ಅವ್ರ ಬಗ್ಗೆ. ಆದರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಮ್ಲಿ. ಇದು ನೀವು ಮೊದಲೇ ಸಲ ಬಂದು ನನ್ನನ್ನು ಕಾಪಾಡ್ತಿರೋದಲ್ಲ, ಎರಡೆರಡು ಸಲ ನನ್ನ ಜೀವ ಉಳಿಸಿದ್ದೀರಾ. ನೀವು ನಮಗೆ ಕೆಲಸ ಕೊಟ್ಟಿದ್ದೀರಾ ಅಮ್ಮವ್ರೆ. ನಮ್ಮ ಜೀವನಕ್ಕೆ ಬೆಳಕಾಗಿದ್ದೀರಿ. ನಮ್ಮ ಕಣ್ಣು ಮುಂದೆನೇ ನಮ್ಮ ಮನೆ ಯಜಮಾನ್ರಿಗೆ ಏನನ್ನ ಆದರೆ ಸುಮ್ಮನೆ ನೋಡ್ಕೊಂಡಿರೋಕ್ಕಾಗುತ್ತಾ?
ಆಯಿತು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಮ್ಮವ್ರೆ. ಮೊದಲು ನಿಮ್ಮ ಮನೆಯವ್ರು ನೋಡ್ಕೋಣ. ಇಂಥವ್ರು 10 ಜನ ಬಂದರೂ ನಾನು ನನ್ನ ಗಂಡ ನಿಮ್ಮ ಬೆನ್ನಿಗೆ ನಿಲ್ತೀವಿ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಮನೆಯವ್ರು ಸಿಗ್ಬೇಕಷ್ಟೇ. ಹೌದು, ಹಾಗೆ ಮಾಡ್ತೀನಿ. ಸರಿ ಅಮ್ಮವ್ರೆ, ನೀವು ಹುಷಾರಾಗಿ ಮನೆಗೆ ಹೋಗಿ. ನೀವು ಬರಲ್ವಾ? ನೀವೆಲ್ಲಿ ಹೋಗ್ತೀರಾ? ಇಲ್ಲ ಅಮ್ಮವ್ರೆ, ನನಗಿಲ್ಲೇ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಬರ್ತೀನಿ. ಸರಿ. ಪ್ರತಿ ಸಲನೂ ಹುಲಿ ಬೋನಿ ಹೋಗಿ ನಾನೇ ಬೀಳ್ತಾ ಇದ್ದೀನ. ಛೇ, ಬರೀ ಇದೇ ಆಗೋಯ್ತು ನಂದು. ನಾನ್ಯಾಕೆ ತಲೆ ಕೆಡ್ಸ್ಕೋಬೇಕು? ನನಗೆ ಸಂಜು ಬೇಕಷ್ಟೆ. ಅದಕ್ಕೋಸ್ಕರ ನಾನು ಯಾರನ್ನು ಬೇಕಾದ್ರೂ ಎದುರು ಹಾಕ್ಕೊತೀನಿ. ಅಲ್ಲ, ನಾನೇನೋ ಎದುರು ಹಾಕ್ಕೊತೀನಿ, ಆದರೆ ಅಲ್ಲಿ ಸಿಕ್ಕಾಕೊಳ್ಳೋದು ಅಪಾಯ ಅಲ್ವಾ? ಅಯ್ಯೋ, ಈಗ ನಾನೇನು ಮಾಡಲಿ? ಛೇ, ಎಂಥ ತಪ್ಪು ಮಾಡಿದೆ ನಾನು. ಅಯ್ಯೋ, ನನ್ನ ಮೇಲಿರೋ ಕೋಪಕ್ಕೆ ಮಹೇಂದ್ರ ಅಪ್ಪಯ್ಯಂಗೆ ಏನಾದ್ರು ಮಾಡಿಬಿಟ್ರೆ? ಏಯ್, ಮನೆ ಒಡೆಯೋಕ್ಕೆ ಏನೇನೋ ಪ್ಲಾನ್ ಮಾಡಿಕೊಂಡು ಒಬ್ಬೊಬ್ಬಳೇ ಮಾತಾಡ್ಕೊಂಡು ಬರ್ತಾ ಇದೀಯಾ? ಮನೆ ಒಡೆಯೋಕ್ಕೋಸ್ಕರನೇ ಪ್ಲಾನ್ ಮಾಡೋದಕ್ಕೆ ನಾನೇನು ಅಂಜಲಿ ಅಲ್ಲ, ವಸುಂಧರಾ. ಅಂದ್ರೆ ನೀನ್ ಸ್ಪಾಟಲ್ಲೇ ಪ್ಲಾನ್ ಮಾಡ್ತೀಯಾ ಅಂತಾಯ್ತು. ಏಯ್, ಮನೆ ಒಡೆಯೋ ಬುದ್ಧಿ ಇರೋದು ನಿನ್ನಂತವಳಿಗೆ. ಬೇರೆಯವ್ರ ಗಂಡ ಅಂತೂ ನೋಡಿದೆ ಆದಿತ್ಯ ಮಾವ ಅಂತ ಹಿಂದೆನ ಸುತ್ತಾ ಇರ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏಯ್, ಜಾಸ್ತಿ ಮಾತಾಡ್ತಾ ಇದ್ಯಾ? ನಾಲ್ಗೆ ಉದ್ದ ಆಗ್ತಾ ಇದೆ ನಿಂದು. ಏಯ್, ಯಾವಳ್ದೆ ನಾಲ್ಗೆ ಉದ್ದ? ನನ್ನ ಪಾಡಿಗೆ ನಾನು ಬರ್ತಾ ಇದ್ರೆ ಕಾಲ್ ಕೆರ್ಕೊಂಡು ಜಗ್ಲಕ್ಕೆ ಬಂದೋಳು ನೀನು. ನೋಡು, ನಾನು ಮನ್ಸು ಮಾಡಿದ್ರೆ ಈಗಲೇ ನಿನ್ನ ಮನೆಯಿಂದ ಆಚೆ ಹಾಕ್ಬೋದು. ಏಯ್, ಇದು ನನ್ನ ಮನೆ. ಈ ಮನೇಲಿ ಸ್ವತಂತ್ರವಾಗಿ ಬದುಕೋ ಹಾಕಿ ನನಗಿದೆ. ನೀನು ಎಲ್ಲಿಂದನೋ ಬಂದೋಳು. ನಾನು ಮನ್ಸು ಮಾಡಿದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ಬೋದು. ಏನು ಮನೆಯಿಂದ? ಗೂಳಿಗಳು ಮಾತ್ರ ಹಂಗೆ ಅನ್ಕೋಬೋದು. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು. ಏಯ್, ನಾನ್ ಈ ಮನೆ ಸೊಸೆ, ಆದಿತ್ಯನ್ ಹೆಂಡತಿ. ನಾನೇ ಕಾವೇರಿ. ಓ, ಕರೆಕ್ಟ್. ಕಾವೇರಿ ಅಂತ ಬೇರೆ ಹೇಳ್ಕೊಂಡು ಗಂಟೆ ಬರ್ಸ್ಕೊಂಡು ಹೋಗ್ತಾ ಇದೆ ಅಲ್ವಾ? ಹೌದು, ಹಾಗೆ ಅನ್ಕೋ. ಏನಿವಾಗ? ನಿಜವಾದ ಕಾವೇರಿ ನಾನು. ಗೊತ್ತು ನನಗೆ. ಮತ್ತೆ ನೋಡು, ನನ್ನ ಕೆಲಸ ಆಗ್ಬೇಕು ಅಂದ್ರೆ ನಾನು ಕಾವೇರಿನೂ ಆಗ್ತೀನಿ, ಗಂಗಾ ಯಮುನೂ ಆಗ್ತೀನಿ. ಅವಶ್ಯಕತೆ ಇದ್ರೆ ಗುಪ್ತಗಾಮಿನಿನೂ ಆಗ್ತೀನಿ. ನಾನು ಹಾಗೆ ಹೇಳಿದ್ದಕ್ಕೆ ಆದಿತ್ಯ ನನ್ನ ಕಾವೇರಿ ಅಂತ ನಂಬ್ಕೊಂಡಿದ್ದಾನೆ. ಇಲ್ಲ, ಸಾಧ್ಯ ಇಲ್ಲ. ನಿಜವಾದ ಕಾವೇರಿ ನಾನು. ಅಯ್ಯೋ, ಹೌದಮ್ಮ. ಇಲ್ಲ ಅಂದವ್ರು ಯಾರು? ನೀನೇ ಕಾವೇರಿ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಜೈ, ಓಕೆನಾ? ಸಮಾಧಾನನಾ? ಆದ್ರೆ ಆದಿತ್ಯಂಗ್ ಮಾತ್ರ ನಾನೇ ಕಾವೇರಿ, ಅಷ್ಟು ಸಾಕು ನನಗೆ. ಇಲ್ಲ, ಸಾಧ್ಯ ಇಲ್ಲ. ಸಂಜೆ ನಮ್ಮ ಕಷ್ಟದಲ್ಲಿ ಇದ್ದಷ್ಟು ನಮಗೆ ಅಪಾಯ. ಡ್ಯಾಡಿ ಯಾಕೋ ತುಂಬ ರಿಸ್ಕ್ ತೊಳ್ತಾ ಇದ್ರೆ ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಅವ್ನು ಬಾಯಿ ಬಿಡಿಸ್ಲೇಬೇಕು. ನೀವು ಎಷ್ಟು ಬುದ್ಧಿವಂತರೋ ನಿಮಗಿನ್ನ 10 ಪಟ್ಟು ಬುದ್ಧಿವಂತರು ನಾವು. ಇವತ್ತು ನಿಮ್ಮ ಗುಟ್ಟನ್ನ ಕಂಡು ಹಿಡದೆ ಹಿಡಿತೀವಿ. ಎಸ್, ಇದೇ ಜಾಗ ಅನಿಸುತ್ತೆ.